ಹೋಗು ಶಿವನೇ ನಿಮಗೆ ಬೇಕಾಗಿತ್ತ ಮಗನೇ ಬೇಕಾಗಿತ್ತ ಅಪ್ಪನೇ ಮಗನೇ ಯಾಕೆ ಬೇಕಾಗಿತ್ತ ಮಗನೇ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸ್ನೇಹಿತರೆ, ಇವತ್ತಿನ ದಿನ ದೀಕ್ಷಿತನಿಗೆ ರಾಧೆ ಮೇಕಪ್ ಲುಕ್ಕನ್ನು ಮಾಡೋಣ ಅಂಥೇಳಿ. ಸೊ ಫಸ್ಟು ನಾನು ದೀಕ್ಷಿತನಿಗೆ ಮುಖನ ಚೆನ್ನಾಗಿ ವಾಶ್ ಮಾಡಿಸಿ ಆ ನಂತರ ನಾನಿಲ್ಲಿ ನ್ಯೂಟ್ರಿಡರ್ಮ ಮಾಯಿಶ್ಚರೈಸರನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಈ ನ್ಯೂಟ್ರಿಡರ್ಮ ಮಾಯಿಶ್ಚರೈಸರ್ ಬಂದು ಇದರಲ್ಲಿ ಒಂದು ಸ್ಪೆಷಲ್ ವಿಟಮಿನ್ ಇ ಇದೆ. ಸೊ ಇದು ನಿಮ್ಮ ಸ್ಕಿನ್ನನ್ನು ಹೈಡ್ರೇಟ್ ಮಾಡುತ್ತೆ, ನಿಮ್ಮ ಸ್ಕಿನ್ನನ್ನು ಸೂತ್ ಮಾಡುತ್ತೆ. ಎಲ್ಲ ಏಜವರು ಯೂಸ್ ಮಾಡ್ಬೋದು, ಯಾವುದೇ ರೀತಿ ತೊಂದರೆ ಇಲ್ಲ. ನಿಮ್ಮ ಸ್ಕಿನ್ನನ್ನು ಹೀಲ್ ಮಾಡುತ್ತೆ, ಸನ್ಬರ್ನ್ ಆಗಿದ್ರೂ ಕೂಡ ಅದು ಸೂತ್ ಮಾಡುತ್ತೆ. ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಜಾಸ್ತಿ ಇದೆ ಸ್ನೇಹಿತರೆ. ಸೊ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ. ಡ್ರೈ ಸ್ಕಿನ್ನವರು ಅಂತೂ ಧಾರಾಳವಾಗಿ ಯೂಸ್ ಮಾಡ್ಬೋದು, ಯಾವುದೇ ರೀತಿ ತೊಂದರೆ ಇಲ್ಲ. ಇದನ್ನು ದಿನಕ್ಕೆ 2 ಬಾರಿ ಯೂಸ್ ಮಾಡಿದ್ರೆ ಸಾಕು ಸ್ನೇಹಿತರೆ. ಈಗ ನೆಕ್ಸ್ಟ್ ಬಂದು ನಾನಿಲ್ಲಿ ಪರ್ಪಲ್ ಅವ್ರದ್ದು ಪ್ರೈಮರನ್ನು ಯೂಸ್ ಮಾಡ್ತಾ ಇದ್ದೀನಿ. ನೀವು ಯಾವ ಪ್ರೈಮರ್ ಆದರೂ ಯೂಸ್ ಮಾಡಿ, ತೊಂದರೆ ಇಲ್ಲ. ಪ್ರೈಮರ್ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ಗೂ ಹಾಗೂ ನಿಮ್ಮ ಏನು ಹೇಳ್ತೀವಿ ಮೇಕಪ್ಗೂ ಒಂದು ಲೇಯರ್ ಆಗಿ ಕೆಲಸ ಮಾಡುತ್ತೆ. ಆನಂತರ ಮೆಬಿಲಿನ್ ಫೌಂಡೇಶನನ್ನು ಯೂಸ್ ಮಾಡ್ತಾ ಇದ್ದೀನಿ. ಈ ಫೌಂಡೇಶನ್ ಒನ್ ಆಫ್ ಮೈ ಫೇವ್ರೆಟ್ ಫೌಂಡೇಶನ್ ಅಂತ ಹೇಳ್ಬೋದು. ಚೆನ್ನಾಗಿ ಸೂಟ್ ಆಗುತ್ತೆ, ತುಂಬಾ ಚೆನ್ನಾಗಿದೆ. ನಾನು ಫೌಂಡೇಶನನ್ನು ಎಲ್ಲ ಕಡೆ ಒಂದೊಂದು ಟ್ಯಾಪ್ ರೀತಿ ಒಂದೊಂದು ಚುಕ್ಕಿ ಥರ ಇಟ್ಬಿಟ್ಟು ಈ ರೀತಿ ನೋಡಿ, ಈ ರೀತಿ ಬ್ಯೂಟಿ ಬ್ಲೆಂಡರಲ್ಲಿ ಅಂದರೆ ಡ್ಯಾಮ್ ಬ್ಯೂಟಿ ಬ್ಲೆಂಡರ್ ಅಂದರೆ ಬ್ಲೆಂಡರನ್ನು ನೀರಲ್ಲಿ ಅದ್ದು ಅದನ್ನು ಹಿಂಡಿ ಆ ನಂತರ ನೀವು ಯೂಸ್ ಮಾಡಬೇಕು. ಈಗ ನೀವು ನೋಡ್ತಾ ಇರ್ಬೋದು, ಸ್ವಲ್ಪ ಬೂದ್ ಅನ್ನಿಸ್ತಿದೆ ಅಲ್ವಾ? ಇದು ಎಷ್ಟು ಚೆನ್ನಾಗಿ ನಮ್ಮ ಸ್ಕಿನ್ ಒಳಗಡೆ ಹೈಡ್ರೇಟ್ ಆಗುತ್ತೆ ಅಂದರೆ ನಮ್ಮ ಸ್ಕಿನ್ಗೆ ಹಾಗೆ ಸೆಟ್ ಆಗಿಬಿಡುತ್ತೆ, ತುಂಬಾ ಚೆನ್ನಾಗಿ ಸೆಟ್ ಆಗುತ್ತೆ. ಸ್ನೇಹಿತರೆ, ಇನ್ ಕೇಸ್ ನೀವು ನ್ಯೂಟ್ರಿಡರ್ಮಾ ಪ್ರಾಡಕ್ಟನ್ನು ನೀವು ಬೈ ಮಾಡಬೇಕು ಅಂದರೆ ನೀವು ಖಂಡಿತವಾಗ್ಲೂ ಬೈ ಮಾಡಿ. ಅದರ ಡೀಟೇಲನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಿಟ್ಟಿರ್ತೀನಿ, ಚೆಕ್ ಮಾಡ್ಕೋಬೋದು. ಈಗ ನಾನಿಲ್ಲಿ ಫೇಸಸ್ ಕೆನಡಾ ಅವ್ರದ್ದು ಐಲೈನರನ್ನು ಡ್ರಾ ಮಾಡ್ತಾ ಇದ್ದೀನಿ. ಈಗ ಆಲ್ರೆಡಿ ನಾನು ಯಾವ ರೀತಿ ಐಲೈನರನ್ನು ಅಪ್ಲೈ ಮಾಡೋದು ಅಂತ ನಾನು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಿಟ್ಟಿರ್ತೀನಿ, ಚೆಕ್ ಮಾಡ್ಕೋಬೋದು. ಆ ನಂತರ ಸ್ನೇಹಿತರೆ, ಇನ್ನೊಂದು ಸೈಡ್ ಕಣ್ಣಿಗೂ ಕೂಡ ಅದೇ ರೀತಿ ಹಾಕಿದ್ದೀನಿ. ಈಗ ನಾನಿಲ್ಲಿ ಒಂದು ಪಿಂಕ್ ಶೇಡನ್ನು ತೆಗೆದುಕೊಂಡು ನೀಟಾಗಿ ನಾನು ಐ ಶೇಡೋನ ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ದೀಕ್ಷಿತ ಚಿಕ್ಕಳಾಗಿರೋದ್ರಿಂದ ನಾನು ಹೆವಿ ಮೇಕಪ್ ಮಾಡ್ತಾಯಿಲ್ಲ, ಅವಳಿಗೆ ಲೈಟಾಗಿ ಮೇಕಪ್ಪನ್ನು ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ಪ್ರೈಮರ್ ಕಂಪಲ್ಸರಿ, ಮಾಯಿಶ್ಚರೈಸರ್ ಕಂಪಲ್ಸರಿ, ಇದೆರಡನ್ನೂ ಮಿಸ್ ಮಾಡಲೇಬೇಡಿ ಯಾವುದೇ ಕಾರಣಕ್ಕೂ. ಆನಂತರ ಸ್ಟೇಕ್ ವೇಕಿ ಇದು ನಾನಿಲ್ಲಿ ಬ್ಲಷನ್ನು ಯೂಸ್ ಮಾಡ್ತಾಯಿದ್ದೀನಿ. ದೀಕ್ಷಿತನ ನಗಮ ಅಂತ ಹೇಳಿ ನಗಿಸಿ ಕೊನೆಗೆ ಬ್ಲಷನ್ನು ಅಪ್ಲೈ ಮಾಡಿದೆ. ಆ ನಂತರ ಫೇಸಸ್ ಕೆನಡಾದು ಹೈಲೈಟರನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಹೈಲೈಟರ್ ಹಾಕೋದ್ರಿಂದ ನಿಮ್ಮ ಸ್ಕಿನ್ನು ಮಿರ ಅಂತ ಮಿಂಚುತ್ತೆ. ಲೈಟ್ ಬಿದ್ದ ತಕ್ಷಣ ನಿಮ್ಮ ಸ್ಕಿನ್ ಒಂಥರ ಗ್ಲೋ ಆಗುತ್ತೆ. ಸೊ ಅದಕ್ಕೋಸ್ಕರ ಕಂಪಲ್ಸರಿಯಾಗಿ ಹೈಲೈಟರ್ ಹಾಕ್ಕೊಳ್ಳಿ. ನೆಕ್ಸ್ಟ್ ಬಂದು ಸ್ಟೇಕ್ ವೇಕಿದು ನಾನಿಲ್ಲಿ ಲಿಪ್ಸ್ಟಿಕ್ಕನ್ನು ಯೂಸ್ ಮಾಡ್ತಾಯಿದ್ದೀನಿ. ಅದರಲ್ಲೂ ಇನ್ ದ ಶೇಡ್ ರೆಡ್ ಇದು. ನೀವು ಬೇಕಾದರೆ ಪಿಂಕನ್ನೇ ಯೂಸ್ ಮಾಡ್ಬೋದು, ಪಿಂಕ್ ಕೂಡ ತುಂಬಾ ಚೆನ್ನಾಗಿದೆ. ಎಸ್, ಆಯಿತು, ನೋಡ್ತಿದ್ದೀರಾ. ಆ ನಂತರ ಇಲ್ಲಿ ವೈಟ್ ಕಲರ್ ಐಲೈನರನ್ನು ತೆಗೆದುಕೊಂಡು ನಾನಿಲ್ಲಿ ನೋಡಿ ಯಾವ ರೀತಿ ಕಣ್ಣಿಗೆ ಸುತ್ತಲೂ ಹಾಕ್ತಾಯಿದ್ದೀನಿ. ಮಧ್ಯ ಒಂದು ಚುಕ್ಕಿಯನ್ನು ಇಟ್ಟು ಆ ನಂತರ ಸುತ್ತಲೂ ಇನ್ನೊಂದು ಚುಕ್ಕಿ ಥರ ಈ ರೀತಿ ಚುಕ್ಕಿ ಥರ ಇಟ್ಕೊಂಡು ಹೋಗಿದ್ದೀನಿ. ನೋಡ್ತಿದ್ದೀರಲ್ಲ, ತುಂಬ ಸಿಂಪಲ್ ಮೇಕಪ್ ಲುಕ್ ಇದು, ಯಾರು ಬೇಕಾದರೂ ಅಚೀವ್ ಮಾಡ್ಬೋದು. ಅದ್ರ ಮಧ್ಯೆ ಕರೆಕ್ಟಾಗಿ ನಾನಿಲ್ಲಿ ರೆಡ್ ಕಲರನ್ನು ಯೂಸ್ ಮಾಡಿ ಇಲ್ಲಿ ಇಟ್ಕೊಂಡಿದ್ದೀನಿ. ಇದೇ ರೀತಿ ಐಬ್ರೋ ಸುತ್ತಲೂ ಕೂಡ ನಾನು ಅಪ್ಲೈ ಮಾಡ್ಕೊಳ್ತೀನಿ. ನೋಡಿ ಯಾವ ರೀತಿ ಇಟ್ಕೊಳ್ತಾ ಇದ್ದೀನಿ ಅಂತ. ಮಧ್ಯ ಒಂದು ವೈಟ್ ಕಲರ್ ಚುಕ್ಕಿ, ಆ ನಂತರ ಈ ರೀತಿ ಸುತ್ತಲೂ ಕೂಡ ನೀಟಾಗಿ ನೋಡಿ ಯಾವ ರೀತಿ ಇಟ್ಕೊಳ್ತಿದ್ದೀನಿ. ಇದೇ ರೀತಿ ನಾನು ಸುತ್ತಲೂ ಇಟ್ಕೊಳ್ತೀನಿ. ಈ ರಾಧೆ ಈ ರೀತಿ ಇಟ್ಕೊಳ್ತಿದ್ರಂತೆ. ಸೊ ಹಾಗಾಗಿ ನೀವು ರಾಧೆ ಸೀರಿಯಲಲ್ಲಿ ನೋಡಿ ನಾನು ಇನ್ಸ್ಪೈರ್ ಆಗಿ ಈ ಮೇಕಪ್ ಲುಕ್ಕನ್ನು ಮಾಡಿದ್ದು. ಆ ನಂತರ ನೋಡಿ ಈಗ ಕೆಳಭಾಗದಲ್ಲಿ ನೋಡಿ ಯಾವ ರೀತಿ ರೆಡ್ ಕಲರಲ್ಲಿ ಇಡ್ತಿದ್ದೀನಿ ಅಂತ. ಈಗ ಮಧ್ಯ ವೈಟ್ ಇಟ್ಟಿದ್ನಲ್ಲ, ಅಲ್ಲೆಲ್ಲ ನಾನು ರೆಡ್ ಕಲರ್ ಇಟ್ಕೊಂಡಿದ್ದೀನಿ. ಯಾಕಪ್ಪ ಅಂದರೆ ಅದು ನ್ಯಾಚುರಲಾಗಿ ತುಂಬ ಚೆನ್ನಾಗಿ ಎದ್ದು ಕಾಣುತ್ತೆ. ಆಗಿನ ಕಾಲದಲ್ಲಿ ಮದುವೆಗಳಲ್ಲಿ ಸುಮಾರು ಜನ ಈ ರೀತಿ ಇಟ್ಕೊಳ್ತಿದ್ರು. ಸೊ ಐ ಥಿಂಕ್ ನಮ್ಮಮ್ಮನ ಮದುವೆಲೂ ಕೂಡ ಹಾಕಿದ್ರು ಅಂದ್ಕೊಳ್ತೀನಿ, ಬಟ್ ನಾಟ್ ಶೋರ್, ನಂಗೆ ನೆನಪಿಲ್ಲ. ಮದುವೆ ಆಲ್ಬಮ್ ನೋಡಿದ್ರೆ ನೆನಪಾಗುತ್ತೆ. ಈಗ ನೋಡಿ ಈ ರೀತಿ ಫುಲ್ಲು ನೀಟಾಗಿ ಹಾಕ್ಕೊಂಡಿದ್ದೀನಿ. ಈಗ ನೆಕ್ಸ್ಟು ನಾನು ಹಿಮಾಲಯದು ಕಾಜಲನ್ನು ಅಪ್ಲೈ ಮಾಡ್ಕೊಂಡಿದ್ದೀನಿ.
ದೀಕ್ಷಿತನಿಗೆ ಯೂಶ್ವಲಿ ನಾನು ಮೇಕಪ್ ಮಾಡೋದಿಲ್ಲ, ತುಂಬ ಅಂದರೆ ತುಂಬಾ ಕಡಿಮೆ. ಏನಾದರೂ ಇತ್ತು ಅಂದರೆ ಮಾತ್ರ, ಅದನ್ನು ಜಸ್ಟ್ ಲೈಟಾಗಿ ಕ್ರೀಮನ್ನು ಅಪ್ಲೈ ಮಾಡಿಬಿಟ್ಟು ಲಿಪ್ಸ್ಟಿಕ್ಕನ್ನು ಅಪ್ಲೈ ಮಾಡ್ಕೊಳ್ತಿದ್ಲು. ಬಟ್ ಈ ರಾಧೆ ಮೇಕಪ್ ಲುಕ್ಗೆ ಅವಳಿಗೆ ಬೇಕಿತ್ತು, ಸೊ ಹಾಗಾಗಿ ನಾನು ಮೇಕಪ್ಪನ್ನು ಮಾಡಿದ್ದೀನಿ. ಫೈನಲಿ ಫೇಸಸ್ ಕೆನಡಾ ಅವ್ರದ್ದು ನಾನು ಮಸ್ಕರನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಮಸ್ಕರ ಹಾಕೋದ್ರಿಂದ ಚೆನ್ನಾಗಿ ಲ್ಯಾಶಸ್ಸು ಚೆನ್ನಾಗಿ ಕಾಣುತ್ತೆ. ಬಟ್ ನನಗನ್ನಿಸ್ತು ಫೇಕ್ ಲ್ಯಾಶಸ್ ಹಾಕೋದು ಬೇಡ ಅಂತ, ಹಾಗಾಗಿ ಆ ನಂತರ ನಾನಿಲ್ಲಿ ಜ್ಯುವೆಲ್ರಿನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ರಾಧೆ ಮೇಕಪ್ ಲುಕ್ಗೆ ನಾನು ಇದನ್ನು ಪರ್ಸ್ನಲಿ ತರಿಸಿ ಈ ಮೇಕಪ್ ಲುಕ್ಕನ್ನು ಮಾಡಿರೋದು. ಸಾರಿ, ಡಿಲೇ ಆಯಿತು, ಸ್ವಲ್ಪ ಕೆಲಸದ ಒತ್ತಡದಿಂದ ಡಿಲೇ ಆಗೋಯಿತು. ಹಾಗಾಗಿ ಇವಾಗ ನಾನು ವಿಡಿಯೋನ ಲೈವ್ ತೊಗೊಂಡಿದ್ದೀನಿ. ಈಗ ನೋಡಿ ಫುಲ್ಲು ಹಾಕ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ದೀಕ್ಷಿತಾ ಅಂತೂ ಮುದ್ದಾಗಿ ಕಾಣಿಸ್ತಿದ್ಲು, ನಂಗೆ ತುಂಬಾ ಇಷ್ಟ ಆಯಿತು. ಇತ್ತೀಚೆಗಂತೂ ದೀಕ್ಷಿತಾ ತುಂಬ ರೀಲ್ಸ್ ಮಾಡ್ತಾಳೆ. ಸೊ ಡೈಲಿ ನಾನು ಹಾಫ್ ಆನ್ ಅವರ್ ಅಫ್ಕೋರ್ಸ್ ನಾನು ಫೋನ್ ಕೊಡ್ತೀನಿ. ಯಾಕಪ್ಪ ಅಂದರೆ ಬೇರೆ ಏನೋ ನೋಡಿ ಮಕ್ಕಳು ಹಾಳಾಗೋದಕ್ಕಿಂತ ರೀಲ್ಸ್ ಮಾಡ್ಕೊಂಡು ಆರಾಮಾಗಿ ಓಡಾಡ್ಕೊಂಡಿರಲಿ ಅಂಥೇಳಿ ನಾನೇ ಕೂತಿರ್ತೀನಿ ಅಲ್ಲೇ ರೀಲ್ಸ್ ಮಾಡು ಅಂತ ಕೊಡ್ತೀನಿ. ಆ ನಂತರ ಇದು ಬಂದು ಜ್ಯುವೆಲ್ಸ್ ಆಫ್ ಕರ್ನಾಟಕದವ್ರದ್ದು. ಬೇಕಂದರೆ ಅವ್ರ ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಬೇಕಂದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಈ ಏನು ಹೇಳ್ತೀವಿ ಬಡ್ಸ್ ಏನಿದೆ ಅಂದರೆ ಈ ಹೂವಿನ ಬಡ್, ಅದನ್ನು ನಾನು ಜ್ಯುವೆಲ್ಸ್ ಆಫ್ ಕರ್ನಾಟಕದಿಂದ ತರಿಸ್ಕೊಂಡಿದ್ದು. ನೋಡಿ ಫೈನಲಿ ದಿಸ್ ವಾಸ್ ದ ಫೈನಲ್ ಲುಕ್. ನೋಡ್ತಿದ್ದೀರಾ? ಐ ಥಿಂಕ್ ರಾಧೆ ಮೇಕಪ್ ಲುಕ್ಗೆ ನಾನು ಜಸ್ಟಿಸನ್ನು ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ಏನು ಮಾಡಬೇಕು ಗೊತ್ತಲ್ವಾ? ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್.